ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ಹೀರೆಕಾಯಿ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೇಕಾಗುವ ಸಾಮಗ್ರಿಗಳು: 1 ಸ್ಪೂನ್ ಅಜ್ವಾನ, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು 2 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಸೋಡಾ ಪುಡಿ ಅರ್ಧ ಸ್ಪೂನು, ಅರಿಶಿನ ಪುಡಿ 1/4 ಸ್ಪೂನು, ಖಾರ ಪುಡಿ 1 ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಜೀರಿಗೆ 1 ಸ್ಪೂನು, ಕಡಲೆಬೇಳೆ ಹಿಟ್ಟು 1 ಬೋಲ್. ಈ ಥರದಲ್ಲಿ 1 ಬೋಲ್ ತೊಗೊಂಡಿದ್ದೀನಿ. ಇದು ಹೀರೆಕಾಯಿ. ಈ ಥರ ಹೀರೆಕಾಯಿ ತೆಳ್ಳಗಿರುತ್ತೆ. ಅದನ್ನ ಮೇಲಿನ ಸಿಪ್ಪೆ ಅಷ್ಟೇ ತಗೊಂಡ್ಬಿಟ್ಟು ನಾನು ಈ ಥರ ಲೇರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಹಿಂಗೆ ಈ ಥರ ಬರೋಂಗೆ ಲೇರಾಗಿ ಒಂದರಲ್ಲಿ 3-4 ಪೀಸ್ ಮಾಡ್ಕೋಬೇಕು. ಈ ಥರ ತೆಳ್ಳಗೆ ಬರೋಂಗೆ ಈ ಥರ. ಒಂದು ಬಟ್ಲ ತೊಗೊಂಡಿದ್ದೀನಿ. ಈ ಬಟ್ಲಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಅಜ್ವಾನ, ಸ್ವಲ್ಪ ಉಪ್ಪು, ಗರಂ ಮಸಾಲ, ಖಾರ ಪುಡಿ, 2 ಸ್ಪೂನ್ ಅಕ್ಕಿ ಹಿಟ್ಟು. ನೋಡ್ಕೊಂಡು ಹಾಕ್ಕೊಳ್ರಿ ನಿಮಗೆ ಎಷ್ಟು ಬೇಕಷ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ. ಇದಿಷ್ಟು ಫಸ್ಟ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಥರ ಈಚೆಗೆ ಏನಾರು ಮಧ್ಯಕ್ಕೆ ಏನಾರು ಗಟ್ಟಿದಿತ್ತು ಅಂತಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ಈಗ ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದ್ರ ಜೊತೆಗೆ ಚೆನ್ನಾಗಿ ಕಲಿಬೇಕು. ಖಾರ ಉಪ್ಪು ಅದೆಲ್ಲ ಹಾಕ್ಕೊಂಡಿದ್ವಲ್ಲ, ಅರಿಶಿನ ಪುಡಿ ಮಸಾಲೆ ಪುಡಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ. ನೋಡ್ಕೊಂಡು ಈ ಥರ ಸ್ವಲ್ಪನೇ ಕಲಿಸ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆವಾಗ. ಈ ಥರ ಸ್ವಲ್ಪನೇ ಹಾಕ್ಸ್ಕೊಂಡು ಎಲ್ಲ ಕಡೆಗೂ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಗಂಟು ಇರೋದು ಏನಾನ ಇತ್ತು ಅಂದ್ರೆ ಕೂಡ ಅದು ಹೊಡ್ಕೊಂಬಿಡುತ್ತೆ ಆವಾಗ. ತುಂಬ ನೀರಿಗೇನು ಬೇಡ, ತುಂಬ ಗಟ್ಟಿಗೂ ಬೇಡ, ಮೀಡಿಯಮ್ಮಾಗಿ ಮಾಡ್ಕೊಳ್ರಿ. ಅದು ಹಿಟ್ಟು ಹತ್ತಬೇಕು. ಅದು ಹಾಗಲಕಾಯಿ ಹೀರೆಕಾಯಿಗೆ ಚೆನ್ನಾಗಿ ಹತ್ತಿದ್ರಿಗಿನ್ನ ಬೋಂಡ ಚೆನ್ನಾಗಿ ಬರ್ತವೆ. ಈಗ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇಷ್ಟು ಬಂದರೆ ಸಾಕೋದು. ಈಗ ಹಾಕೋದನ್ನು ತೋರಿಸ್ತೀನಿ. ಒಂದು ಪಾತ್ರೆಯಲ್ಲಿ ಒಂದು ಕಡಾಯಿದಲ್ಲಿ ಎಣ್ಣೆ ಕಾಸಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಈಗ ಹಾಕ್ತೀನಿ ನೋಡಿರಿ. ತೆಳುವಾಗಿ ಎತ್ಕೊಂಡ್ರೆ ಚೆನ್ನಾಗಿ ಬರ್ತವೆ. ಎಷ್ಟು ಸಾಧ್ಯತೆ ಐತಿ ಅಷ್ಟು ತೆಳ್ಳಗೆ ಇದು ಮಾಡ್ಕೊಳ್ರಿ ನೀವು. ಚೆನ್ನಾಗಿ ಬರ್ತವೆ. ಬೋಂಡನು ಗರಿಯಾಗಿರ್ತಾವೆ ಅವಾಗ. ಇದು ಸ್ವಲ್ಪ ಬುರ್ಗ್ ನಿಂದ್ರವರೆಗೂ ಇದರಲ್ಲೇ ಇರಲಿ. ಆಮೇಲೆ ಬೇಕಿದ್ರೆ ತಿರ್ವಾಕೋಣ. ಸ್ವಲ್ಪ ಫ್ರೈ ಆಗ್ಬೇಕು ಚೆನ್ನಾಗದು. ಫ್ರೈ ಆದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮತ್ತೆ ಇದಾಗ್ಬಿಡುತ್ತೆ. ಅದು ಹಿಟ್ಟೆಲ್ಲ ಸೌಟಿಗೆ ಹತ್ಕೊಂಡ್ಬಿಡುತ್ತೆ. ಅದಕ್ಕೇ ಸ್ವಲ್ಪ ಬುರ್ಗ್ ನಿಂದ್ರವರೆಗೂ ಹಿಂಗೆ ಇರಲಿ. ಬುರ್ಗ್ ನಿಂತಿದೆ. ಈಗ ಇದನ್ನ ತಿರ್ವಾಕ್ತೀನಿ ಹಿಂಗೆ. ಈ ಥರ ಒಂದೊಂದೇ ಇದು ಮಾಡ್ಕೊಳ್ರಿ. ಕೆಳಗೆ ಮೇಲೆ ಮಾಡ್ಕೊಂಡ್ರಿಗಿನ್ನ ಕೆಳಗಿಂದ ಮೇಲಿಂದೆಲ್ಲ ಕ್ಲೀನಾಗಿ ಫ್ರೈ ಆಗಿರ್ತವೆ. ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ಬಿಸಿ ಹಿಟ್ಟಿರುತ್ತೆ. ಈ ಥರ ಇಷ್ಟು ಕೆಂಪಗಾದರೆ ಸಾಕು. ತೆಗಿತಾ ಇದ್ದೀನಿ ನಾನೀಗ. ಇನ್ನೂ ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಇನ್ನೊಂದು ಟ್ರಿಪ್ಪು. ಈ ಥರ ಇನ್ನೊಂದು ಹಾಕಿದ್ದೀನಿ. ಈಗ ಹಿಂಗೆ ಈ ಥರ ಬಂದಿದೆ. ತುಂಬ ದಪ್ಪ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹಿಟ್ಟನ್ನ. ಎಷ್ಟು ನೈಸಾಗಿ ನಾವು ಮಾಡ್ಕೊತೀವೋ ಹಿಟ್ಟನ್ನು ಚೆನ್ನಾಗಿ ಹತ್ತುತ್ತೆ. ಮತ್ತು ಇದನ್ನು ಗರಿ ಅನ್ನಂಗೆ ಚೆನ್ನಾಗಿ ಬರ್ತವೆ. ತಿನ್ನೋಕ್ಕೂ ಒಂಥರ ಟೇಸ್ಟ್ ಇರುತ್ತೆ. ಮತ್ತು ತುಂಬ ಗಟ್ಟಿಯಾಗಿ ಇದು ಮಾಡೋಕ್ಕೆ ಹೋಗಬೇಡ್ರಿ. ಇದೇ ಥರನೇ ನೊರೆ ನಿಂದ್ರೋವರೆಗೂ ಬಿಡ್ರಿ. ನೊರೆ ನಿಂತಾದ್ಮೇಲೆ ತಿರುಗಿಸಿರೋದನ್ನ ಮತ್ತೆ ನೊರೆ ನಿಂತಾದ್ಮೇಲೆ ಮತ್ತೆ ತೆಗೆದುಬಿಡ್ರಿ. ಸ್ವಲ್ಪ ಕೆಂಪಾಗಿರ್ತಾವಲ್ಲ
ಸಾಕವಾಗ. ಹೀರೆಕಾಯಿ ಬೋಂಡ ರೆಡಿ ಇದೆ. ಚೆನ್ನಾಗಿ ಗರಿ ಗರಿ ಅನ್ನಂಗೆ ಆಗಿದೆ. ಈ ಥರ ಕೆಂಪುಗೆ ಚೆನ್ನಾಗಿದ್ದಾವೆ. ಇದನ್ನು ಮಂಡಕ್ಕಿ ಒಗ್ಗರಣೆ ಜೊತೆಗೆ, ಉಪ್ಪಿಟ್ಟು ಜೊತೆಗೆ, ಅವಲಕ್ಕಿ ಒಗ್ಗರಣೆ ಜೊತೆಗೆ, ಆಮೇಲೆ ಗಿರ್ಮಿಟ್ಟು, ಆಮೇಲೆ ಮಂಡಕ್ಕಿ ಅದು ಸೂಸ್ಲ ಅಂತ ಮಾಡ್ತಿರಲ್ಲ ಅದ್ರ ಜೊತೆಗೆ, ಚಿತ್ರಾನ್ನದ ಜೊತೆಗೆ ತಿನ್ನೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.